ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದ್ದು ಬೆಳಗಾವಿಯ ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ. ಈಗ ನಾನೀಗ ಖಾನಾಪುರ ತಾಲೂಕಿನ ಜಾಂಬೋಟಿ ಬಳಿ ಇರುವ ಬಟವಾಡೆ ಫಾಲ್ಸ್ ಬಳಿ ಇದ್ದೇನೆ. ಬಟವಾಡೆ ಫಾಲ್ಸ್ಗೆ ಸಂಪರ್ಕಿಸುವ ರಸ್ತೆ ಇದಾಗಿದ್ದು ಪ್ರವಾಸಿಗರಿಗೆ ನಿಷೇಧ ಹೇಗಿದ ಕಾರಣಕ್ಕಾಗಿ ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಬಂದಂತ ಪ್ರವಾಸಿಗರು ನಿರಾಸೆಯಿಂದ ಈಗ ವಾಪಸ್ ತೆರಳುತ್ತಾ ಇದ್ದಾರೆ. ಏನು ಬೆಳಗಾವಿಯಲ್ಲಿ ಕಳೆದ 3-4 ದಿನಗಳಿಂದಲೂ ಕೂಡ ಏನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಆಗ್ತಿರೋ ಕಾರಣಕ್ಕಾಗಿ ಖಾನಾಪುರ ತಾಲೂಕಿನ ಹಲವು ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ. ಅದರಲ್ಲೂ ಪ್ರಮುಖವಾಗಿ ಚಿಕ್ಲಿ ಆಗಿರ್ಬೋದು, ಬಟವಾಡೆ, ಕಣಕುಂಬಿ ಸೇರಿದಂತೆ 10ಕ್ಕೂ ಹೆಚ್ಚು ಜಲಾಶಯಗಳು ಖಾನಾಪುರ ಭಾಗದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಜಲಾಶಯಗಳಿಗೆ ಏನು ಅರಣ್ಯ ಇಲಾಖೆ ನಿಷೇಧವನ್ನು ಹೇರಿದೆ. ಜಲಾಶಯ ಸುತ್ತಮುತ್ತ ಪ್ರವೇಶ ಆಗಿರ್ಬೋದು ಮತ್ತು ಚಾರಣಕ್ಕೆ ಅವಕಾಶವನ್ನ ನೀಡಿಲ್ಲ. ಹೀಗಾಗಿ ಏನು ಬಂದಂತಹ ಪ್ರವಾಸಿಗರು ನಿರಾಸೆಯಿಂದ ಈಗ ವಾಪಸ್ ತೆರಳುತ್ತಾ ಇದ್ದಾರೆ. ಈ ಒಂದು ಅರಣ್ಯ ಪ್ರದೇಶದಿಂದ ಏನು ಅರಣ್ಯದಲ್ಲಿ ಮಳೆ ಬರುವಂತಹ ಸಂದರ್ಭದಲ್ಲಿ ಅನಾಹುತಗಳು ಸಂಭವಿಸಬಾರದು ಅನ್ನೋ ಕಾರಣಕ್ಕಾಗಿ ನಿಷೇಧ ಹೇರಲಾಗಿದೆ. ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಒಂದು ಚಿಕ್ಲೆ, ಬಟವಾಡೆ, ವಜ್ರ ಸೇರಿದಂತೆ ಕಣಕುಂಬಿ ಫಾಲ್ಸ್ ಗಳಿಗೆ ಆಗಮಿಸ್ತಾ ಇದ್ದಾರೆ. ಬಂದಂತ ಪ್ರವಾಸಿಗರು ನಿರಾಸೆಯಿಂದ ಈಗ ಇಲ್ಲಿಂದ ವಾಪಸ್ ತೆರಳುತ್ತಾ ಇದ್ದಾರೆ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ನಿಂತು ಯಾರನ್ನೂ ಕೂಡ ಒಳಗಡೆ ಪ್ರವೇಶವನ್ನ ನೀಡ್ತಾ ಇಲ್ಲ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದ್ದು ಬೆಳಗಾವಿಯ ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ. ಈಗ ನಾನೀಗ ಖಾನಾಪುರ ತಾಲೂಕಿನ ಜಾಂಬೋಟಿ ಬಳಿ ಇರುವ ಬಟವಾಡೆ ಫಾಲ್ಸ್ ಬಳಿ ಇದ್ದೇನೆ. ಬಟವಾಡೆ ಫಾಲ್ಸ್ಗೆ ಸಂಪರ್ಕಿಸುವ ರಸ್ತೆ ಇದಾಗಿದ್ದು ಪ್ರವಾಸಿಗರಿಗೆ ನಿಷೇಧ ಹೇಗಿದ ಕಾರಣಕ್ಕಾಗಿ ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಬಂದಂತ ಪ್ರವಾಸಿಗರು ನಿರಾಸೆಯಿಂದ ಈಗ ವಾಪಸ್ ತೆರಳುತ್ತಾ ಇದ್ದಾರೆ. ಏನು ಬೆಳಗಾವಿಯಲ್ಲಿ ಕಳೆದ 3-4 ದಿನಗಳಿಂದಲೂ ಕೂಡ ಏನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಆಗ್ತಿರೋ ಕಾರಣಕ್ಕಾಗಿ ಖಾನಾಪುರ ತಾಲೂಕಿನ ಹಲವು ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ. ಅದರಲ್ಲೂ ಪ್ರಮುಖವಾಗಿ ಚಿಕ್ಲಿ ಆಗಿರ್ಬೋದು, ಬಟವಾಡೆ, ಕಣಕುಂಬಿ ಸೇರಿದಂತೆ 10ಕ್ಕೂ ಹೆಚ್ಚು ಜಲಾಶಯಗಳು ಖಾನಾಪುರ ಭಾಗದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಜಲಾಶಯಗಳಿಗೆ ಏನು ಅರಣ್ಯ ಇಲಾಖೆ ನಿಷೇಧವನ್ನು ಹೇರಿದೆ. ಜಲಾಶಯ ಸುತ್ತಮುತ್ತ ಪ್ರವೇಶ ಆಗಿರ್ಬೋದು ಮತ್ತು ಚಾರಣಕ್ಕೆ ಅವಕಾಶವನ್ನ ನೀಡಿಲ್ಲ. ಹೀಗಾಗಿ ಏನು ಬಂದಂತಹ ಪ್ರವಾಸಿಗರು ನಿರಾಸೆಯಿಂದ ಈಗ ವಾಪಸ್ ತೆರಳುತ್ತಾ ಇದ್ದಾರೆ. ಈ ಒಂದು ಅರಣ್ಯ ಪ್ರದೇಶದಿಂದ ಏನು ಅರಣ್ಯದಲ್ಲಿ ಮಳೆ ಬರುವಂತಹ ಸಂದರ್ಭದಲ್ಲಿ ಅನಾಹುತಗಳು ಸಂಭವಿಸಬಾರದು ಅನ್ನೋ ಕಾರಣಕ್ಕಾಗಿ ನಿಷೇಧ ಹೇರಲಾಗಿದೆ. ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಒಂದು ಚಿಕ್ಲೆ, ಬಟವಾಡೆ, ವಜ್ರ ಸೇರಿದಂತೆ ಕಣಕುಂಬಿ ಫಾಲ್ಸ್ ಗಳಿಗೆ ಆಗಮಿಸ್ತಾ ಇದ್ದಾರೆ. ಬಂದಂತ ಪ್ರವಾಸಿಗರು ನಿರಾಸೆಯಿಂದ ಈಗ ಇಲ್ಲಿಂದ ವಾಪಸ್ ತೆರಳುತ್ತಾ ಇದ್ದಾರೆ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ನಿಂತು ಯಾರನ್ನೂ ಕೂಡ ಒಳಗಡೆ ಪ್ರವೇಶವನ್ನ ನೀಡ್ತಾ ಇಲ್ಲ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದ್ದು ಬೆಳಗಾವಿಯ ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ. ಈಗ ನಾನೀಗ ಖಾನಾಪುರ ತಾಲೂಕಿನ ಜಾಂಬೋಟಿ ಬಳಿ ಇರುವ ಬಟವಾಡೆ ಫಾಲ್ಸ್ ಬಳಿ ಇದ್ದೇನೆ. ಬಟವಾಡೆ ಫಾಲ್ಸ್ಗೆ ಸಂಪರ್ಕಿಸುವ ರಸ್ತೆ ಇದಾಗಿದ್ದು ಪ್ರವಾಸಿಗರಿಗೆ ನಿಷೇಧ ಹೇಗಿದ ಕಾರಣಕ್ಕಾಗಿ ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಬಂದಂತ ಪ್ರವಾಸಿಗರು ನಿರಾಸೆಯಿಂದ ಈಗ ವಾಪಸ್ ತೆರಳುತ್ತಾ ಇದ್ದಾರೆ. ಏನು ಬೆಳಗಾವಿಯಲ್ಲಿ ಕಳೆದ 3-4 ದಿನಗಳಿಂದಲೂ ಕೂಡ ಏನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಆಗ್ತಿರೋ ಕಾರಣಕ್ಕಾಗಿ ಖಾನಾಪುರ ತಾಲೂಕಿನ ಹಲವು ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ. ಅದರಲ್ಲೂ ಪ್ರಮುಖವಾಗಿ ಚಿಕ್ಲಿ ಆಗಿರ್ಬೋದು, ಬಟವಾಡೆ, ಕಣಕುಂಬಿ ಸೇರಿದಂತೆ 10ಕ್ಕೂ ಹೆಚ್ಚು ಜಲಾಶಯಗಳು ಖಾನಾಪುರ ಭಾಗದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಜಲಾಶಯಗಳಿಗೆ ಏನು ಅರಣ್ಯ ಇಲಾಖೆ ನಿಷೇಧವನ್ನು ಹೇರಿದೆ. ಜಲಾಶಯ ಸುತ್ತಮುತ್ತ ಪ್ರವೇಶ ಆಗಿರ್ಬೋದು ಮತ್ತು ಚಾರಣಕ್ಕೆ ಅವಕಾಶವನ್ನ ನೀಡಿಲ್ಲ. ಹೀಗಾಗಿ ಏನು ಬಂದಂತಹ ಪ್ರವಾಸಿಗರು ನಿರಾಸೆಯಿಂದ ಈಗ ವಾಪಸ್ ತೆರಳುತ್ತಾ ಇದ್ದಾರೆ. ಈ ಒಂದು ಅರಣ್ಯ ಪ್ರದೇಶದಿಂದ ಏನು ಅರಣ್ಯದಲ್ಲಿ ಮಳೆ ಬರುವಂತಹ ಸಂದರ್ಭದಲ್ಲಿ ಅನಾಹುತಗಳು ಸಂಭವಿಸಬಾರದು ಅನ್ನೋ ಕಾರಣಕ್ಕಾಗಿ ನಿಷೇಧ ಹೇರಲಾಗಿದೆ. ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಒಂದು ಚಿಕ್ಲೆ, ಬಟವಾಡೆ, ವಜ್ರ ಸೇರಿದಂತೆ ಕಣಕುಂಬಿ ಫಾಲ್ಸ್ ಗಳಿಗೆ ಆಗಮಿಸ್ತಾ ಇದ್ದಾರೆ. ಬಂದಂತ ಪ್ರವಾಸಿಗರು ನಿರಾಸೆಯಿಂದ ಈಗ ಇಲ್ಲಿಂದ ವಾಪಸ್ ತೆರಳುತ್ತಾ ಇದ್ದಾರೆ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ನಿಂತು ಯಾರನ್ನೂ ಕೂಡ ಒಳಗಡೆ ಪ್ರವೇಶವನ್ನ ನೀಡ್ತಾ ಇಲ್ಲ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದ್ದು ಬೆಳಗಾವಿಯ ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ. ಈಗ ನಾನೀಗ ಖಾನಾಪುರ ತಾಲೂಕಿನ ಜಾಂಬೋಟಿ ಬಳಿ ಇರುವ ಬಟವಾಡೆ ಫಾಲ್ಸ್ ಬಳಿ ಇದ್ದೇನೆ. ಬಟವಾಡೆ ಫಾಲ್ಸ್ಗೆ ಸಂಪರ್ಕಿಸುವ ರಸ್ತೆ ಇದಾಗಿದ್ದು ಪ್ರವಾಸಿಗರಿಗೆ ನಿಷೇಧ ಹೇಗಿದ ಕಾರಣಕ್ಕಾಗಿ ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಬಂದಂತ ಪ್ರವಾಸಿಗರು ನಿರಾಸೆಯಿಂದ ಈಗ ವಾಪಸ್ ತೆರಳುತ್ತಾ ಇದ್ದಾರೆ. ಏನು ಬೆಳಗಾವಿಯಲ್ಲಿ ಕಳೆದ 3-4 ದಿನಗಳಿಂದಲೂ ಕೂಡ ಏನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಆಗ್ತಿರೋ ಕಾರಣಕ್ಕಾಗಿ ಖಾನಾಪುರ ತಾಲೂಕಿನ ಹಲವು ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ. ಅದರಲ್ಲೂ ಪ್ರಮುಖವಾಗಿ ಚಿಕ್ಲಿ ಆಗಿರ್ಬೋದು, ಬಟವಾಡೆ, ಕಣಕುಂಬಿ ಸೇರಿದಂತೆ 10ಕ್ಕೂ ಹೆಚ್ಚು ಜಲಾಶಯಗಳು ಖಾನಾಪುರ ಭಾಗದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಜಲಾಶಯಗಳಿಗೆ ಏನು ಅರಣ್ಯ ಇಲಾಖೆ ನಿಷೇಧವನ್ನು ಹೇರಿದೆ. ಜಲಾಶಯ ಸುತ್ತಮುತ್ತ ಪ್ರವೇಶ ಆಗಿರ್ಬೋದು ಮತ್ತು ಚಾರಣಕ್ಕೆ ಅವಕಾಶವನ್ನ ನೀಡಿಲ್ಲ. ಹೀಗಾಗಿ ಏನು ಬಂದಂತಹ ಪ್ರವಾಸಿಗರು ನಿರಾಸೆಯಿಂದ ಈಗ ವಾಪಸ್ ತೆರಳುತ್ತಾ ಇದ್ದಾರೆ. ಈ ಒಂದು ಅರಣ್ಯ ಪ್ರದೇಶದಿಂದ ಏನು ಅರಣ್ಯದಲ್ಲಿ ಮಳೆ ಬರುವಂತಹ ಸಂದರ್ಭದಲ್ಲಿ
ಅನಾಹುತಗಳು ಸಂಭವಿಸಬಾರದು ಅನ್ನೋ ಕಾರಣಕ್ಕಾಗಿ ನಿಷೇಧ ಹೇರಲಾಗಿದೆ. ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಒಂದು ಚಿಕ್ಲೆ, ಬಟವಾಡೆ, ವಜ್ರ ಸೇರಿದಂತೆ ಕಣಕುಂಬಿ ಫಾಲ್ಸ್ ಗಳಿಗೆ ಆಗಮಿಸ್ತಾ ಇದ್ದಾರೆ. ಬಂದಂತ ಪ್ರವಾಸಿಗರು ನಿರಾಸೆಯಿಂದ ಈಗ ವಾಪಸ್ ಇಲ್ಲಿಂದ ವಾಪಸ್ ತೆರಳ್ತಾ ಇದ್ದಾರೆ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ನಿಂತು ಯಾರನ್ನೂ ಕೂಡ ಒಳಗಡೆ ಪ್ರವೇಶವನ್ನ ನೀಡ್ತಾ ಇಲ್ಲ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.